ಚೆನ್ನಾಗಿತ್ತು ಸರ್ ಮೂವಿ. ಹಾ, ಇಷ್ಟ ಆಯ್ತು ಮ್ಯಾಮ್, ಚೆನ್ನಾಗಿ ಮಾಡಿದ್ದಾರೆ. ಏನ್ ಸರ್? ಭಯ ಇಲ್ಲ ಸರ್, ಚೆನ್ನಾಗಿದೆ ಸರ್. ಸಖತ್ತಾಗಿತ್ತು ಸರ್, ಮೂವಿ ಅಂತೂ ಸೂಪರ್ ಆಗಿದೆ. ನೀವೇನಾದ್ರೂ ಒಂದು ಒಳ್ಳೆ ಮೂವಿ ನೋಡ್ಬೇಕು ಅಂದ್ರೆ ನಗ ಅಂತದ್ದು ಮಿಸ್ ಮಾಡಬೇಡಿ. GST ನ ಸೃಜನ್ ಲೋಕೇಶ್ ಅವರು ನೆಕ್ಸ್ಟ್ ಲೆವೆಲ್ ಅಷ್ಟೇ. ಥ್ಯಾಂಕ್ ಯು. ಚೆನ್ನಾಗಿತ್ತು ಮೂವಿ ಸಖತ್ತಾಗಿದೆ, ಕಾಮಿಡಿ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ತುಂಬಾ ಇಷ್ಟ ಆಯ್ತು, ಕಾಮಿಡಿ ಸಖತ್ತಾಗಿದೆ. ಭಯ ಸ್ಟಾರ್ಟಿಂಗ್ ಆಯ್ತು ಸ್ವಲ್ಪ, ಹಾರರ್ ಇದೆಯಲ್ಲ ಹಾಗೆ ಚೆನ್ನಾಗಿತ್ತು, ಸೂಪರ್. ಸೆಕೆಂಡ್ ಇಷ್ಟ ಆಗಿತ್ತು. ಬಂದಿರೋ ದೆವ್ವಗಳೆಲ್ಲ ಇಷ್ಟ ಆಯ್ತು, ಚೆನ್ನಾಗಿತ್ತು. ಆಕ್ಟಿಂಗ್ ಸ್ಟಾರ್ಟಿಂಗ್ ಭಯ ಇತ್ತು, ಆಮೇಲೆ ಏನ್ ಭಯ ಆಗಿಲ್ಲ. ನಾವು ಸತ್ ಮೇಲೆ ಈ ತರ ಒಬ್ರಿಗೆ ಹೆಲ್ಪ್ ಮಾಡೋಣ ಅನ್ನೋದೊಂದು, ಬದುಕಿದಾಗಾದ್ರೂ ಏನು ಮಾಡಕ್ಕಲ್ಲ, ಸತ್ ಮೇಲಾದ್ರೂ ಒಂದ್ ಹೆಲ್ಪ್ ಮಾಡೋಣ ಅನ್ನೋದು. ಮತ್ತೆ ಒಳ್ಳೆ ಕಾಮಿಡಿ ಇತ್ತು, ನಾವು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಫುಲ್ ನಗ್ತಾ ಇದ್ವಿ. ಮೂವಿ ಅಂತೂ ಸೂಪರ್ ಆಗಿತ್ತು. ಸೂಪರ್ ಬ್ರೋ, ಸೂಪರ್ ಚೆನ್ನಾಗಿದೆ. ಕಾಮಿಡಿ ಕಾಮಿಡಿ ಇತ್ತು, ತುಂಬಾ ನಗಾಡಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ, ಇಷ್ಟ ಆಗಿದೆ. ಕಾಮಿಡಿ ತುಂಬಾ ಇದೆ, ನೋಡ್ಬೋದು. ಎಲ್ಲ ಥಿಯೇಟರ್ಗೆ ಒಂದು ಸರ್ ಅಮೇಝಿಂಗ್ ಆಗಿತ್ತು. ಆ್ಯಂಡ್ ಪೈಸಾ ವಸೂಲ್ ಖಂಡಿತ. ಆ್ಯಂಡ್ ಇಷ್ಟೊಂದು ಯಾವ ಮೂವಿಲೂ ನಾವು ನಕ್ಕಿರ್ಲಿಲ್ಲ. ಮೂವಿ ಅಂತೂ ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡಿ. ಸರ್ ಫಸ್ಟ್ ಅಂತೂ ಆಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಅಂತೂ ಸಿಕ್ಕಾಪಟ್ಟೆ ಭಯ ಇತ್ತು. ಬಟ್ ಹೋಗ್ತಾ ಸೆಕೆಂಡ್ ಹಾಫ್ ಅಂತೂ ಅಮೇಝಿಂಗ್ ಆಗಿದೆ, ಸೂಪರ್ ಆಗಿದೆ, ಬಂದು ನೋಡಿ. ಆಡಿಯನ್ಸ್ ಕೇಳಿ ಹೆಂಗ ಅನಿಸ್ತು ಅಂತ ನಾವು ಹೇಳೋದು ಇದ್ದಿದೆ. ಬಟ್ ನಾವು ಮಾತಾಡ್ಬಾರ್ದು, ನಮ್ಮ ಕೆಲಸ ಮಾತಾಡ್ಬೇಕು ಒಂದು. ಯಾಕಂದ್ರೆ ಅದಕ್ಕೆ ನಾನು ಇಲ್ಲಿವರೆಗೂ ನನ್ನ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ, ಹೇಳೋದು ಇಲ್ಲ. ಸಿನಿಮಾ ಜನ ನೋಡ್ಬಿಟ್ಟು ಸಿನಿಮಾ ಹೇಗಿದೆ ಅಂತ ಹೇಳಿದ್ರೆ ಅದೇ ನಮಗೆ ರಿವಾರ್ಡ್. ಎಲ್ಲರೂ ಹೇಳ್ತಿದ್ರು ಮನಸ್ಫೂರ್ತಿಯಾಗಿ ನಕ್ಕಿದ್ದೀರಿ, ಕೆನ್ನೆ ಎಲ್ಲ ಹೋಗ್ತಾ ಇದೆ ನಕ್ಕು ಅಂತ. ಸೊ ಆಬ್ವಿಯಸ್ಲಿ ಟಾಕಿಂಗ್ ಸ್ಟಾರ್ ಸುರ್ಜಾ ಅವರು ಯಾವಾಗಲೂ ಎಲ್ಲರೂ ನಗಿಸ್ತಾನೆ ಇರ್ತಾರೆ. ಸಿನಿಮಾ ಮೂಲಕ ನಗಿಸಿದ್ದು ಹೇಗೆ ಅನಿಸ್ತಾರೆ ಆ ಫೀಲಿಂಗ್? ಸಿನಿಮಾ ಇಸ್ ಅ ವೆರಿ ಬಿಗ್ ಸ್ಟೇಜ್. ಯಾಕಂದ್ರೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಒಂದೇ ಸಲಿಗೆ ಕೇಟರ್ ಮಾಡುವಂಥದ್ದು. ಆ್ಯಂಡ್ ಟಿವಿನೂ ಅಷ್ಟೇ ಪವರ್ಫುಲ್ ಮಾಧ್ಯಮ. ಸೊ ಹಾಗಾಗಿ ಅಲ್ಲಿ ನಗಿಸಿದ್ದು ಬೇರೆ ಅದೊಂಥರ. ಯಾಕಂದ್ರೆ ನಮಗೆ ಜನರ ರಿಯಾಕ್ಷನ್ ಗೊತ್ತಾಗಲ್ಲ. ಯಾಕಂದ್ರೆ ಅವ್ರವ್ರ ಮನೆಯಲ್ಲಿ ನಗೋದು ಅಥವಾ ಪೋಸ್ಟ್ಗಳು ಹಾಕೋದು, ಚಿಕ್ಕಾಗಿ ಮಾತಾಡೋದು ಇಷ್ಟ. ಆದರೆ ಇಲ್ಲಿ ಕೂತಿದ್ದಾಗ ಲೈವ್ ಆಡಿಯನ್ಸ್ ಜೊತೆ ಮಾತಾಡಿದಾಗ ಅವರ ರಿಯಾಕ್ಷನ್ ನೋಡಿ ಇನ್ನೂ ಒಂದು ಸ್ವಲ್ಪ ಜೋಶ್ ಬರುತ್ತೆ. ನನಗೆ ಈ ಸಿನಿಮಾ ರಿಲೀಸ್ ಆಗೋ ದಿನ ಯಾವ ಥರ ಪ್ರತಿಕ್ರಿಯೆ ಸಿಗ್ಬಹುದು ಅನ್ನೋದು ಈಗಲೇ ಗೊತ್ತಾಗಿರೋದ್ರಿಂದ ಒಂದು ಸಮಾಧಾನ. ಅಮ್ಮ ಎಲ್ಲ ಮುಂಚೆ ನೋಡಿದ್ರು. ಆಕ್ಚುಲಿ ಇದು ಟ್ರಿಮ್ಡ್ ವರ್ಷನ್, ಇದು ಇನ್ನೊಂದು 15 ನಿಮಿಷ ಕಟ್ ಮಾಡಿದ್ದೀನಿ. ಸೊ ಹಾಗಾಗಿ ಅದಕ್ಕೆ ಆ ಪೇಸ್ ಅಷ್ಟು ಫಾಸ್ಟ್ ಆಗಿರೋದು. ನೀವ್ ಹೇಳಿ, ಹೇಗೆ ಅನ್ನಿಸ್ತು ಸಿನಿಮಾ? ಅಲ್ಲ, ಸುಮ್ಮನೆ ಎದುರುಗಡೆ ಇದೀನಿ ಅಂತ ಹೇಳ್ಬಿಡಿ. ವೆರಿ ಗುಡ್. ನನಗೆ ಖುಷಿ ಆಗೋದೇನು ಅಂದ್ರೆ, ಇವಾಗ ಹಲವಾರು ಸಿನಿಮಾಗಳು, ಕನ್ನಡ ಸಿನಿಮಾಗಳನ್ನ ಜನರು ತುಂಬಾ ಪ್ರೀತಿಯಿಂದ ಒಪ್ಕೋತಾ ಇದ್ದಾರೆ. ಸೂಫ್ರಮ್ ಸೋ ಬಂದಾಗ ಕಾಮಿಡಿಯನ್ನು ಒಪ್ಕೊಂಡ್ರು, ಕಾಂತಾರನ ತುಂಬಾ ದೊಡ್ಡ ಹಿಟ್ ಮಾಡಿದ್ರು. ಜನರಿಗೆ ನಗು ಬೇಕು ಅನ್ನುವಂಥ ಒಂದು ಈ ಕಾಲದಲ್ಲಿ GST ಕೂಡ ಆ ನಗುವಿಗೆ ಒಂದು ಏನಂತಾರೆ, ಒಂದು ರೀಸನ್ ಆಗಿದ್ದು, ಒಂದು ಕಾರಣ ಆಗಿದ್ರೆ ಅಲ್ಲಿಗೆ ನಮ್ಮ 4 ವರ್ಷದ ಜರ್ನಿ, 4 ವರ್ಷ ತಗೊಂಡಿದ್ದೀನಿ ಸಿನಿಮಾ ಮಾಡೋಕ್ಕೆ. 4 ವರ್ಷದ ಜರ್ನಿ ಒಂದು ಸಾರ್ಥಕತೆ. ಥ್ಯಾಂಕ್ ಯು. ಮತ್ತೆ GST ಸೂಪರ್ ಹಿಟ್. ಜಸ್ಟ್ ಇವಾಗ ಥರ ನೋಡ್ಕೊಂಡು ಬಂದೆ. ದಯವಿಟ್ಟು ಎಲ್ಲ GST ಸಿನಿಮಾನ ಬಂದು ನೋಡಿ. ನಾವು ಹೇಳೋದಕ್ಕಿಂತ ಪಕ್ಕಾ ಕಾಮಿಡಿ ಆ್ಯಂಡ್ ಹಾರರ್, ಏನು ಅಳುನು ಬರುತ್ತೆ ಅವಾಗವಾಗ ಸ್ವಲ್ಪ. ತುಂಬ ಕಂಟಿನ್ಯೂಟಿ ಇದೆ ಮೂವಿ, ಎಲ್ಲೂ ಬೋರ್ ಹೊಡೆಯಲ್ಲ. ದಯವಿಟ್ಟು ನಾಡಿದ್ದು ರಿಲೀಸ್ ಆಗ್ತಾ ಇದೆ ಶುಕ್ರವಾರ 28ಕ್ಕೆ. ನಮ್ಮ GST ಸಿನಿಮಾನ ಬಂದು ನೋಡಿ. ಅದು ನಮ್ಮ ಸೃಜನ್ ಸರ್ ಮಾಡಿರುವಂಥ ಫಸ್ಟ್ ಡೈರೆಕ್ಷನ್. ಇದರಲ್ಲಿ ನಾನು ಒಂದು ಸ್ಪೆಷಲ್ ಸಾಂಗ್ ಮಾಡಿದ್ದೀನಿ, ಚಮ್ಮೇಲಿಯಾಗಿ ಕಾಣಿಸ್ಕೊಂಡಿದ್ದೀನಿ. ಎಲ್ಲ ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಉಳಿಸಿ ಅಂತ ಹೇಳ್ತೀನಿ. ತುಂಬಾ ದಿವಸಗಳ ನಂತರ ತುಂಬಾ ನಕ್ಕಿದೀವಿ ಥಿಯೇಟರ್ ಅಲ್ಲಿ. ಸೊ ಐ ರಿಯಲಿ ವಿಶ್ ಲಾಟ್ ಆಫ್ ಸಕ್ಸಸ್ ಟು ಸುಜಾ. ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿರೋದು, ಅನ್ಸೋದೇ ಇಲ್ಲ. ತುಂಬಾ ಖುಷಿಯಾಗಿದೆ. ನಾನು ಸಣ್ಣ ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ಓವರ್ ಆಲ್ ಮೂವಿ ಸಕಲಾಗಿದೆ. ಜನ ಬರ್ಬೇಕು ಥಿಯೇಟರ್ಗೆ. ನಾವೆಷ್ಟು ನಕ್ಕಿದೀವೋ ನೀವೆಲ್ಲ ಸೇರಿ ಎಂಜಾಯ್ ಮಾಡಬೇಕು ಅಂತ ನಮ್ಮ ಆಸೆ. ಆಲ್ ದಿ ಬೆಸ್ಟ್ GSTಗೆ, ಎಲ್ರಿಗೂ ಒಳ್ಳೇದಾಗಲಿ. ನಮಸ್ತೆ. ಎಲ್ಲ ಆಡಿಯನ್ಸ್ ಜೊತೆ ಫಸ್ಟ್ ನಾನು ಆಡಿಯನ್ಸ್ ಆಗಿ ನೋಡ್ತಿದ್ದೆ. ಇವತ್ತು ನಾನು ಆಡಿಯನ್ಸ್ ಆಗಿ ಹೋಗಿ ಥಿಯೇಟರ್ ಸಿನಿಮಾಗಳು ನೋಡಿ ಆ ಥಿಯೇಟರ್ ಕಲ್ತಿದ್ದಂಥ ಪಾಠಗಳು ಇವತ್ತು ನಾನು ಕುಂತಾಗ ಥಿಯೇಟರ್ ನನಗೆ ಗೊತ್ತಾಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಸೃಜನಣ್ಣಂಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟರು. ಒಂದು ಪಾತ್ರ, ಅದು ದೇವ್ರ ಪಾತ್ರ, ಒಂದು ಮೇನ್ ಒಂದು 6 ದೆವ್ವಗಳಲ್ಲಿ ನೀನು ಒಬ್ಬ ಅಂದಾಗ ಭಾಳ ಖುಷಿ ಆಯಿತು.
ಸೊ ನಾನು ಹೇಳೋದಲ್ಲ ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ, ಜನಗಳು ಬಂದು ಸಿನಿಮಾ ನೋಡಿ ಔಟ್ ಆ್ಯಂಡ್ ಔಟ್ ಕಾಮಿಡಿ. ಆ್ಯಕ್ಚುಲಿ ಫ್ಯಾಮಿಲಿ ಓರಿಯೆಂಟೆಡ್, ಫುಲ್ಲು ಫ್ಯಾಮಿಲಿ ಮನೆ ಜನ ಎಲ್ಲ ಬಂದು ಕುತ್ಕೊಂಡು ಸಿನಿಮಾ ನೋಡ್ಬೋದು. ಸೊ ಔಟ್ ಆ್ಯಂಡ್ ಔಟ್ ಕಾಮಿಡಿ ಬಂದು ನೋಡಿ ನಮ್ಮ GST ಟೀಮ್ನ ಅರಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬಾ ಎಂಜಾಯ್ ಮಾಡಿದೆ. ನಿಮ್ಗೆ ಹೆಂಗ್ ಅನಿಸ್ತು? ನೀವು ಎಲ್ಲ ನೋಡಿದ್ರಿ ಅಲ್ವಾ, ನಿಮ್ಗೆ ಹೆಂಗ್ ಅನಿಸ್ತು? ಚೆನ್ನಾಯ್ತಾ? ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಇಷ್ಟ ಆಯ್ತಾ? ನನ್ನ ಫಸ್ಟ್ ಹಾಫ್ ಇಷ್ಟ ಆಯ್ತಾ, ಸೆಕೆಂಡ್ ಹಾಫ್ ಇಷ್ಟ ಆಯ್ತಾ? ನಂದು ಎರಡು ಇಷ್ಟ ಆಯ್ತಾ? ನನ್ನ ಎರಡು ಇಷ್ಟ ಆಯ್ತಾ? ನಂಗೆ ಜನ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಿದ್ದು ನೋಡಿ ಇಷ್ಟ ಆಯ್ತು. ಅವ್ರು ನಗ್ತಾ ಇದ್ದಿದ್ದು ಇಷ್ಟ ಆಯ್ತು ನನಗೆ. ಜನ ಎಲ್ಲ ನೋಡಿ ನಕ್ಕಿದ್ದು ನನಗೆ ತುಂಬಾ ಖುಷಿ ಆಯ್ತು. ನಾವು ಹಾಕಿರೋ ಎಫರ್ಟು, ಒಂದೂವರೆ ವರ್ಷದ ಎಫರ್ಟು, ಈಗ ಜನ ಎಲ್ಲ ಖುಷಿ ಪಡ್ತಾ ಇದ್ದಾರೆ. ಸೊ ಅದು ನಂಗೆ ತುಂಬಾ ಖುಷಿ ಆಯ್ತು. ಆದಷ್ಟು ಜನ ಹೋಗಿ ಥಿಯೇಟ್ರಲ್ಲಿ ನೋಡಿ, ಬಿಕಾಸ್ ನಿಮ್ಮೆಲ್ಲ ಸ್ಟ್ರೆಸ್ ಇರೋ ಅಂತ ಒಂದು ಟೈಮಲ್ಲಿ ನಮ್ಮ ಸಿನಿಮಾ ನೋಡಿದ್ರೆ ತುಂಬಾ ಎಂಜಾಯ್ ಮಾಡ್ತೀರಾ. ಸೊ ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು.